ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವನ್ನೀಸ್ ಕಿಚನಲ್ಲಿ ಚಿಕನ್ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಕೊತ್ತಂಬರಿ, ಮೊಟ್ಟೆ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಈರುಳ್ಳಿ, ಪೆಪ್ಪರ್ ಪೌಡರು, ಚಕ್ಕೆ ಲವಂಗ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ನ ನಾನು ಹಾಕ್ಕೊಂಡು ಅದಕ್ಕೇ ನಾನು ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಮೆಣಸಿನ್ಕಾಯಿ ತೊಗೊಂಡಿರೋದು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇದನ್ನು ಹಾಕ್ಕೊಳೋದ್ರಿಂದ ಆ ಚಿಕನ್ ಜೊತೆನೇ ಬ್ಲೆಂಡ್ ಆಗುತ್ತೆ. ಸೊ ಚೆನ್ನಾಗೆ ವಡೆ ಮಾಡುವಾಗ ಚೆನ್ನಾಗಿ ಸಿಗುತ್ತೆ. ಸೊ ಇವಾಗ ನೋಡ್ಬೋದು ನಾನು ಹೇಗೆ ರುಬ್ಕೊಂಡಿದ್ದೀನಿ ಅಂತ. ತುಂಬ ರುಬ್ಬಕ್ಕೆ ಹೋಗಬೇಡಿ. ತುಂಬ ರುಬ್ಬಿದ್ರೆ ಸಾಫ್ಟ್ ಆದರೆ ಚಿಕನ್ ವಡೆ ಬರಲ್ಲ. ಸೊ ತರ್ತರಿಯಾಗಿ ಇವಾಗ ನಾವು ಕೈಮಾಗೆಲ್ಲ ಹೇಗೆ ಇದು ಮಾಡ್ಕೋತೀವೋ ಆ ಥರ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಇಲ್ಲಿ ನಾನು ಚಿಕ್ಕದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಅದಾದಮೇಲೆ ಪೆಪ್ಪರ್ ಪೌಡರು ಕೂಡ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಚಕ್ಕೆ ಮತ್ತು ಲವಂಗ ಏನು ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನಾನು ಇಲ್ಲಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಕಡಲೆ ಹಸಿಟ್ಟು ಕೂಡ ನಾನಿಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಕಡಲೆ ಹಸಿಟ್ಟು ಹಾಕೋದ್ರಿಂದ. ಸೊ ಇದಕ್ಕೆ ನಾನು ಮೊಟ್ಟೆ ಕೂಡ ಆ್ಯಡ್ ಮಾಡ್ತೀನಿ. ಬಟ್ ಮೊಟ್ಟೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಇದನ್ನು ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀವು ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡ್ಬೋದು, ಅಕ್ಕಿ ಹಸಿಟ್ಟು ಕೂಡ ಆ್ಯಡ್ ಮಾಡ್ಬೋದು, ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅನ್ನೋರಿಗೆ. ಇಲ್ಲಾಂದರೆ ಮಾಮೂಲಿ ನಾನು ಹೇಗೆ ಮಾಡ್ತಾಯಿದ್ದೀನೋ ಹಾಗೆ ಮಾಡ್ಬೋದು. ಸೊ ಇವಾಗ ನಾನು ಕಲಸಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಕೈಗೆ ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನಾವು ಡೀಪಾಗೇನು ಫ್ರೈ ಮಾಡೋದು ಬೇಡ, ಶ್ಯಾಡೋ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಕೈಗೆ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ನಾವು ತಟ್ಟೋದ್ರಿಂದ ಈಸಿಯಾಗಿ ಚಿಕನ್ ವಡೆ ಎದ್ದೇಳುತ್ತೆ. ನೋಡ್ಬೋದು ನಾನು ಚಿಕ್ಕ ಉಂಡೆ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಅದನ್ನು ತಟ್ತಾಯಿದ್ದೀನಿ, ವಡೆ ಥರನೇ ತಟ್ತಾಯಿದ್ದೀನಿ. ಸೊ ಎಷ್ಟು ಚೆನ್ನಾಗೆ ವಡೆ ಥರನೇ ಬರ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗೇ ಬಿಟ್ಕೊಳುತ್ತೆ ಎಣ್ಣೆ ಹಾಕೋದ್ರಿಂದ. ಈಗ ನಾನು ಅದನ್ನು ಶ್ಯಾಡೋ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ವಡೆ ಥರನೇ ಬಂದಿದೆ ಅಂತ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಏನೇನು ಸ್ಪೈಸಸ್ ಬೇಕೋ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ಇನ್ನೂ ರುಚಿ ಜಾಸ್ತಿ ಕೊಡುತ್ತೆ ನಿಮಗೆ. ನೋಡ್ಬೋದು ನೀವು. ಇವಾಗ 2ನೇದು ಹಾಕ್ತಾಯಿದ್ದೀನಿ. ಸೊ 2ನೇದು ಕೂಡ ನೋಡ್ಬೋದು ಚಿಕನ್ ವಡೆ ಇವಾಗ 2ನೇದು ಹಾಕ್ತಾಯಿದ್ದೀನಿ. ಸೊ ಅದು ಕೂಡ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ. ಎಣ್ಣೆ ಹಾಕೋದ್ರಿಂದ ಚಿಕನ್ ವಡೆ ಕೈಯಿಂದ ನೀಟಾಗಿ ಬಿಟ್ಕೊಳುತ್ತೆ. ಸೊ ಇದು ನೀವು ತಿನ್ನುವಾಗ ಚಿಕನ್ ವಡೆ ಅಂತಲೇ ಅನಿಸಲ್ಲ, ಏನೋ ಮಾಮೂಲಿ ವಡೆ ತಿಂತಾಯಿದ್ದೀವಿ ಅಂತಲೇ ಅನಿಸುತ್ತೆ. ಬಟ್ ಟೇಸ್ಟ್ ವೈಸ್ ನಿಮಗೆ ಬೇರೆ ಥರ ಕೊಡುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಡೀಪಾಗೂ ಫ್ರೈ ಮಾಡ್ಬೋದು, ಶ್ಯಾಡೋ ಫ್ರೈ ಕೂಡ ಮಾಡ್ಬೋದು. ಇಲ್ಲಿ ನಾನು ಶ್ಯಾಡೋ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಡೀಪ್ ಫ್ರೈ ಬೇಕಂದರೆ ಡೀಪ್ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಹಾಕಿರೋದ್ರಿಂದ ಆ ಟೇಸ್ಟ್ ಚೆನ್ನಾಗಿ ಕಾಣುತ್ತೆ. ಚಿಕನ್ ಬೋನ್ಲೆಸ್ ಆಗಿರೋದ್ರಿಂದ ನಿಮಗೆ ಇವಾಗ ಮಾಮೂಲಿ ಚಿಕನ್ನಲ್ಲಿ ಬೋನ್ಲೆಸ್ ತಿನ್ನುವಾಗ ಅಷ್ಟು ಇಷ್ಟ ಆಗಲ್ಲ ಕೆಲವ್ರಿಗೆ. ಸೊ ಈ ಥರ ಕೂಡ ಮಾಡಿ ನೀವು ತಿನ್ಬೋದು. ಈಗ ಚಿಕನ್ ವಡೆ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನುವಾಗಲೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.